ಕಡಲು ಉಡುಪಿ ಜಿಲ್ಲೆಗೆ ಎಲ್ಲ ಸಾಧ್ಯತೆಗಳನ್ನು ಒದಗಿಸಿಕೊಟ್ಟಿದ್ದರ ಜೊತೆಗೆ ಜನರಿಗೆ ಭಯವನ್ನು ಉಂಟು ಮಾಡ್ತಿದೆ ಕಡಲ್ ಕೊರೆತದ ಮುಖೇನ. ತಾವು ಅದಕ್ಕೊಂದು ಪರಿಣಾಮಕಾರಿಯಾದಂಥ ಶಾಶ್ವತ ಪರಿಹಾರ? ಹಿಂದೆ ನಾನು ಸಚಿವನಾಗಿದ್ದಾಗ ಮತ್ತು 2 ಬಾರಿ ಪಕ್ಷೇತರ ಶಾಸಕನಾಗಿದ್ದ ಭಾಳ ಜಾಸ್ತಿ ಇತ್ತಾಗ ಕಡಲ್ ಕೊರತೆ. ಈಗಂತೂ ಕಮ್ಮಿ ಆಗಿದೆ, ಮಳೆಯೂ ಕಮ್ಮಿ ಆಗಿದೆ, ಕಡಲ್ ಕೊರತೆಯೂ ಕಮ್ಮಿ ಆಗಿದೆ. ಆಗ ಇದು ದೊಡ್ಡ ದೊಡ್ಡ ಬ್ಲಾಕ್ಸನ್ನು ತಂದು ಹಾಕಿ ಬ್ಲಾಕ್ ಮಾಡ್ತಾಯಿತ್ತು. ಅಲ್ಲಿ 2 ರೀತಿ ಇದೆ. ತಕ್ಷಣದಲ್ಲಿ ಟೆಂಪರರಿ ಮಾಡುವಂಥದ್ದು, ಡಂಪ್ ಮಾಡೋದನ್ನು ತಗೊಂಡೋಗಿ ಪರ್ಮನೆಂಟ್ ಆ ನೆಟ್ಟೆಲ್ಲ ಹಾಕಿ ಅದರ ಮೇಲೆ ಇದನ್ನು ಬೋಲ್ಡೋಸನ್ನು ಹಾಕಿ ಸೆಟ್ ಮಾಡುವಂಥದ್ದು. ಆದರೆ ಅದೆಲ್ಲದಕ್ಕಿಂತ ಒಳ್ಳೆಯದು ಟೆಟ್ರಾಪಾಡ್ ಹಾಕುವಂಥದ್ದು. ಎಲ್ಲ ಸಮುದ್ರದ ಮುಂಬೈಯಲ್ಲಿ ಹಾಕಿದ್ದಾರೆ, ನಮ್ಮ ಮರವಂತೆಯಲ್ಲಿ ಹಾಕಿದ್ದಾರೆ. ಆದರೆ ಅದು ಇಟ್ಸ್ ಲಿಟ್ಲ್ ಎಕ್ಸ್ಪೆನ್ಸಿವ್. ಆದರೆ ಇದನ್ನಾದರೂ ಶಾಶ್ವತ ತಡೆಗೋಡೆಯನ್ನು ಮಾಡುವಂಥದ್ದು, ಅಂದು ಮಾಡಿದ್ದು ಕೆಲವು ಕಾಮಗಾರಿಗಳು ಇಂದು ಉಳಿದಿದೆ. ಕೆಲವರು ಅದಕ್ಕೆ ವಿರೋಧ, ತಪ್ಪಾಗ್ತದೆ, ಹಾಕಬಾರ್ದು. ಬಟ್ ಆ ಜಾಗ ಮತ್ತು ಮನೆಗಳು ಉಳಿಬೇಕಾದರೆ ಖಂಡಿತ ದಟ್ ಈಸ್ ದ ಓನ್ಲಿ ವೇ ಔಟ್. ಅದು ಒಂದೇ ಮಾಡಬೇಕಾದದ್ದು, ಬಿಟ್ಟರೆ ಇಲ್ಲದ್ರೆ ಜನರು ಭಯದಿಂದಲೇ ಇರುವಂಥ. ಆದರೆ ಇವತ್ತು ಯಾರಿಗೂ ಅಷ್ಟು ಟೆನ್ಷನ್ ಇಲ್ಲ. ಯಾಕಂದರೆ ಮಳೆ ಬಂದಾಗ ಕೆಲವು ಕಡೆ ಉಳ್ಳಾಳದಲ್ಲಿ, ಕೆಲವು ಕಾಪುವಲ್ಲಿ, ಕೆಲವು ಜಾಗ ಮಣೂರಿನಲ್ಲಿ, ಕೆಲವು ಜಾಗದಲ್ಲಿ ಮಾತ್ರ ಇದೆ. ಅದಕ್ಕೆ ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕಾಗ್ತದೆ.